ಸಂಸದ ಪ್ರತಾಪ ಸಿಂಹರನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ಏನಾದರೂ ಹೆಣಿತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಲೋಕಸಭೆ ಅಖಾಡದಲ್ಲಿ ಗೆದ್ದು ಬೀಗೋದಕ್ಕೆ ಅಂತ ಕಾಂಗ್ರೆಸ್ ಹೊಸ ಲೆಕ್ಕಾಚಾರವನ್ನ ಏನಾದರೂ ಹಾಕ್ತಾ ಇದೆಯಾ? ಪ್ರತಾಪ ಸಿಂಹರನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ಏನಾದರೂ ಹೆಣಿತಾ ಇದೆಯಾ? ಸಂಸದ ಪ್ರತಾಪ ಸಿಂಹ ವಿರುದ್ಧ ನಟ ರಾಕ್ಷಸ ಕಣಕ್ಕೆ ಇಳಿತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ನಟ ಡಾಲಿ ಧನಂಜಯ್ ಕಣಕ್ಕಿಳಿಸಲು ಕಾಂಗ್ರೆಸ್ ಏನಾದರೂ ಮುಂದಾಯ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಿದೆ. ನಟ ಧನಂಜಯ್ ಸ್ಪರ್ಧೆ ಮಾಡಿದ್ದೇ ಆದ್ರೆ ಪ್ರತಾಪ ಸಿಂಹ ಸೋಲ್ತಾರೆ ಅಂತ ಶಾಸಕರೊಬ್ಬರು ಮಾತನಾಡಿದ್ದಾರೆ. ಧನಂಜಯ್ ಸ್ಪರ್ಧೆ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಏನಾದರೂ ಸುಳಿವು ಕೊಟ್ರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸಂಸದ ಪ್ರತಾಪ ಸಿಂಹ ವಿರುದ್ಧ ಡಾಲಿ ಧನಂಜಯ್ ಲೋಕಸಭಾ ಅಖಾಡಕ್ಕೆ ಏನಾದರೂ ಇಳಿತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಪ್ರತಾಪ ಸಿಂಹರನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ ಈ ಮೂಲಕವಾಗಿ ಏನಾದರೂ ತಂತ್ರವನ್ನ ಹೆಣಿತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರದೀಪ್ ಈಶ್ವರ್ ಒಂದು ಸುಳಿವನ್ನ ಕೂಡ ಬಿಟ್ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ನವರು ನಟ ರಾಕ್ಷಸ ಡಾಲಿ ಧನಂಜಯನ ಕಣಕ್ಕಿಳಿಸಬೇಕು ಅಂದಿದ್ದಾರೆ. ಬಟ್ ಇದರಿಂದ ಏನ ಯಾವ ರೀತಿ ಬೆಳವಣಿಗೆ ಆಗುತ್ತೆ? ಅದು ಪ್ರತಾಪ್ ಸಿಂಹ ಸೋತೋಗ್ತಾನೆ ಬಿಡಿ. ನಮ್ಮ ಪಾರ್ಟಿಯಲ್ಲಿ ನಾನು ನಿಲಿಯಕ್ಕೆ ಹೋಗಿ ಸೋಲ್ಸಿ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಡಾಲಿ ಧನಂಜಯ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ಅವ್ರು ನಂಗೆ ಒಳ್ಳೆ ಸ್ನೇಹಿತರು ಸರ್. ವಿರುದ್ಧ ಈಗ ಕಾಂಗ್ರೆಸ್ನವರು ನಟ ರಾಕ್ಷಸ ಡಾಲಿ ಧನಂಜಯನ ಕಣಕ್ಕಿಳಿಸಬೇಕು ಅಂದಿದ್ದಾರೆ. ಬಟ್ ಇದರಿಂದ ಏನ ಯಾವ ರೀತಿ ಬೆಳವಣಿಗೆ ಆಗುತ್ತೆ? ಅದು ಪ್ರತಾಪ್ ಸಿಂಹ ಸೋತೋಗ್ತಾನೆ ಬಿಡಿ. ನಮ್ಮ ಪಾರ್ಟಿಯಲ್ಲಿ ನಾನು ನಿಲಿಯಕ್ಕೆ ಹೋಗಿ ಸೋಲ್ಸಿ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಡಾಲಿ ಧನಂಜಯ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ಅವ್ರು ನಂಗೆ ಒಳ್ಳೆ ಸ್ನೇಹಿತರು ಸರ್.